ರಾಮನು ರಾವಣನನ್ನು ಸಂಹರಿಸಿ ವಿಜಯದೊಂದಿಗೆ ಲಂಕೆಯ ಅಶೋಕ ವಾಟಿಕೆಯಲ್ಲಿ ನಿಂತಿರುತ್ತಾನೆ. ಅವನು ಸುವರ್ಣವರ್ಣದ ರಾಜವೇಷದಲ್ಲಿ ಧನುಸ್ಸು ಹಿಡಿದಿದ್ದಾನೆ. ಸೀತಾದೇವಿ ಕೆಂಪು ಮತ್ತು ಚಿನ್ನದ ಶೃಂಗಾರ ಧರಿಸಿ ಭಕ್ತಿಯಿಂದ ಹೊತ್ತ ನೋಟದಿಂದ ರಾಮನ ಬಳಿಯಲ್ಲಿ ನಿಂತಿರುವಳು. ಹಿನ್ನೆಲೆಯಲ್ಲಿ ಸೂರ್ಯಾಸ್ತ ಕಾರಾಮನು ಗಂಭೀರ ಮುಖಭಾವದೊಂದಿಗೆ ಸೀತೆಗೆ ಅಗ್ನಿಪರೀಕ್ಷೆಯ ಅಗತ್ಯವನ್ನು ವಿವರಿಸುತ್ತಿದ್ದಾನೆ. ಸೀತೆಯ ಮುಖದಲ್ಲಿ ನೋವು ಸ್ಪಷ್ಟವಾಗಿದ್ದರೂ ಅವಳ ನಿಂತು ಮಾತನಾಡುವ ಶೈಲಿ ಗೌರವಯುತವಾಗಿದೆ. ಇಡೀ ದೃಶ್ಯವು ಅರಮನೆಯ ಮುಕ್ತಾಂಗಣದಲ್ಲಿ ನಡೆಯುತ್ತಿದ್ದು ಸುತ್ತಲೂ ದೀಪದ ಬೆಳಕು ಮಡಿದಿರುವುದು. ಹಿನ್ನೆಲೆಯಲ್ಲಿ ಕಂಗೊಳಿಸುವ ಕಿತ್ತಳೆ ನೇರಳೆ ಆಕಾಶ, ಲದ ಕಂಚಿನಂಥ ಆಕಾಶ. ದೇವಿ ಸೀತಾ ದೀಪ್ತಿಶಾಲಿಯಾದ ಕೆಂಪು ಮದುವೆ ಶೃಂಗಾರದಲ್ಲಿದ್ದು ಯಜ್ಞವೇದಿಯ ಮುಂದೆ ಕೈ ಜೋಡಿಸಿ ಪ್ರಾರ್ಥಿಸುತ್ತಿದ್ದಾಳೆ. ಅವಳ ಮುಖದಲ್ಲಿ ಸಮಾಧಾನ ಮತ್ತು ದೈವಿಕತೆ ಮೆರೆದಿದೆ. ಬೆಂಕಿ ಎತ್ತರವಾಗಿ ಹೊತ್ತಿ ಉರಿಯುತ್ತಿದೆ, ಆದರೆ ಅವಳಿಗೆ ಹಾನಿಯಿಲ್ಲ. ರಾಮನು ದೂರದಿಂದ ಭಾವುಕವಾಗಿ ನೋಡುವ ದೃಶ್ಯ. ಹಿನ್ನೆಲೆಯಲ್ಲಿ ಸಂಜೆಯ ಆಕಾಶದ ದಿವ್ಯ ಕೀರ್ತಿಯು ಹೊಳೆಯುತ್ತಿದೆ. ಸೀತಾದೇವಿ ಬೆಂಕಿಯ ಸುರಂಗದ ಮೂಲಕ ನಿಧಾನವಾಗಿ ಶಾಂತಿಯುತವಾಗಿ ನಡೆಯುತ್ತಾಳೆ. ಬೆಂಕಿಯ ಜ್ವಾಲೆಗಳು ಅವಳನ್ನು ಸ್ಪರ್ಶಿಸದೆ ಬದಿಗೆ ಸರಿಯುತ್ತವೆ. ಅವಳ ದೇಹದ ಸುತ್ತಲೂ ದೈವಿಕ ಬೆಳಕು ಹೊಳೆಯುತ್ತಿದೆ. ಹಿನ್ನೆಲೆಯಲ್ಲಿ ಮುನಿಗಳು, ಹನುಮಂತ ಮತ್ತು ರಾಮನು ಆಶ್ಚರ್ಯಚಕಿತರಾದಂತೆ ನೋಡುತ್ತಿರುವರು. ಅಗ್ನಿದೇವರು ಬೆಂಕಿಯಿಂದ ಮುದ್ರಿತವಾಗುವ ಆರಂಭದ ಕ್ಷಣ. ಅಗ್ನಿದೇವರು ದಿವ್ಯವಾದ ಚಿನ್ನದ ರೂಪದಲ್ಲಿ ಹಸ್ತಗಳಲ್ಲಿ ನಮಸ್ಕಾರದ ಸ್ಥಿತಿಯಲ್ಲಿ ಬೆಂಕಿಯಿಂದ ಹೊರಬಂದು ನಿಂತಿದ್ದಾರೆ. ಅವರು ರಾಮನಿಗೆ ಸೀತೆಯ ಪವಿತ್ರತೆಯನ್ನು ಘೋಷಿಸುತ್ತಾರೆ. ರಾಮನು ಕಣ್ಣೀರಿನಿಂದ ಕೈಜೋಡಿಸಿ ಕೇಳುತ್ತಿರುವನು. ಸೀತಾ ಅವರ ಬಳಿಯಲ್ಲಿ ದೈವಿಕ ಕಿರಣಗಳಲ್ಲಿ ಪ್ರಕಾಶಿಸುತ್ತಿರುವಳು. ಬೆಂಕಿಯು ನಿಧಾನವಾಗಿ ನಾಶವಾಗುತ್ತಿದೆ. ರಾಮನು ಭಾವುಕತೆಯಿಂದ ಸೀತೆಯನ್ನು ತನ್ನ ಮಡಿಲು ಹಾಕಿಕೊಳ್ಳುತ್ತಾನೆ. ಹಿನ್ನೆಲೆಯಲ್ಲಿ ದಿವ್ಯವಾದ ಆಕಾಶ, ಸುತ್ತಲೂ ಚಿನ್ನದ ಕಿರಣಗಳು. ಹನುಮಂತ ಮತ್ತು ಮುನಿಗಳು ಸಂತೋಷದಿಂದ ನೋಡುವ ದೃಶ್ಯ. ಹಿನ್ನೆಲೆ ಸೂರ್ಯಕಾಂತಿ ಹೂಗಳ ತೋಟದ ಮೇಲೆ ಸೂರ್ಯಾಸ್ತದ ಸಮಯ. ಜೋಡಿಗಳ ಸುತ್ತಲೂ ದೈವಿಕ ಆವರಣ. ಮೇಲಾಗಿಂದ ಹೂಮಳೆ ಬೀಳುತ್ತಿರುವ ದೃಶ್ಯ.